ತುಂಬಾ ಮೂಲಭೂತವಾದ ಶಿಯಾ ದೇಶ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲದ ತುಂಬಾ ಉಸಿರುಗಟ್ಟಿಸುವಂತ ಕಾನೂನುಗಳನ್ನ ಮಾಡ್ಕೊಂಡಿರೋ ದೇಶ. ಅದಕ್ಕೆ ಖಮೇನಿ ಕುಟುಂಬವೇ ಕಾರಣ. ಇಲ್ಲಿ ಅಮೆರಿಕಾಗ ಒಂದು ಕಾಯಿಲೆ ಇದೆ, ನೀನ್ ನನ್ನ ತಮ್ಮ ಅಂತ ಅಮೆರಿಕ ಡಿಸೈಡ್ ಮಾಡಿ. ಇರಾನ್ ಮತ್ತೆ ಇಸ್ರೇಲ್ ವಾರ್ ಅಥವಾ ಯುದ್ಧದ ಬಗ್ಗೆ ಸುಮಾರು ಚಾನೆಲ್ಗಳು, ಸುಮಾರು ಪತ್ರಿಕೆಗಳು ಅದರದೇ ಆದಂತಹ ಅಜೆಂಡಾಗಳನ್ನ ಕೊಡ್ತಾ ಇದ್ದಾರೆ. ಕೆಲವು ನೀವು ಹೇಳ್ದಂಗೆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಏನೋ ವಿಷಯ ಗೊತ್ತಿಲ್ಲ. ಈ ಯುದ್ಧದ ಬಗ್ಗೆ ಒಬ್ಬ ಲೇಮನ್ ಲ್ಯಾಂಗ್ವೇಜ್ಗೆ ಅರ್ಥ ಆಗುವಂತಹ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಏನಿದ್ರ ಉದ್ದೇಶ? ಯಾಕೆ ಶುರುವಾಗಿದ್ದು ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ? ಇಲ್ಲಿ ಅಮೆರಿಕಾಗ ಒಂದು ಕಾಯಿಲೆ ಇದೆ, ನೀನ್ ನನ್ನ ತಮ್ಮ ಅಂತ ಅಮೆರಿಕ ಡಿಸೈಡ್ ಮಾಡ್ಬಿಡುತ್ತೆ. ಇಸ್ರೇಲ್ನ ಅಲ್ಲ, ಅವನ್ ಡಿಸೈಡ್ ಮಾಡ್ತಾನೆ ನೀನ್ ನನ್ನ ತಮ್ಮ ಅಂತ. ದೊಡ್ಡಣ್ಣ. ಅದಕ್ಕೆ ಬರ್ತೀನಿ. ಈಗ ನೀನ್ ನನ್ನ ತಮ್ಮ ಅಂತ ಡಿಸೈಡ್ ಮಾಡ್ತಾನೆ. ನೀವು ಅಣ್ಣ ಅಂದ್ಬಿಡ್ಬೇಕು. ನಾನು ನಿನ್ನ ತಮ್ಮ ಅಂದ್ರೆ ನೀನು ಅಣ್ಣ ಅನ್ಬೇಕು. ದಟ್ ಇಸ್ ಮೋಷನ್ ಶುಡ್. ಹಂಗಂದ ತಕ್ಷಣ ನಾನು ನಿನ್ನ ಕಾಪಾಡ್ತೀನಿ. ನಿಮಗೆ 1270 ಆ ಕಾಲಘಟ್ಟದ ಇರಾನ್ನ ಎವಲ್ಯೂಷನ್ ನೋಡ್ತಾ ಬಂದರೆ, ವಿಕಾಸವಾದ ನೋಡಿದ್ರೆ, ರಾಜರುಗಳೆಲ್ಲ ಆಳಿದ ದೇಶ. ರಾಜರುಗಳು ಆಳಿದ ದೇಶ ಏನು ಅಂತಂದ್ರೆ ಅವ್ರಿಗೊಂದು ಫೋರ್ ಥಾಟ್ ಇರಲ್ಲ. ಆ ದೇಶದಲ್ಲಿ ಏನಾಗಿತ್ತು ಅಂದರೆ ಅವನು ವಿಲಾಸಿ ಇದ್ದ. ಅವನೇನು ಮಾಡ್ತಾನೆ, ಕಚ್ಚಾ ನನ್ನ ಹತ್ರ ಏನು ಸಿಗುತ್ತೆ, ಫ್ಯೂಯಲ್ ಸಿಗುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳೇನಿದೆ ಅದನ್ನು ಅಮೇರಿಕಾ ಅಂತಾರೆ ಬೇರೆ ಬೇರೆ ದೇಶಗಳಿಗೆ, ಚೀನಾಗಳಿಗೆ ವಹಿಸ್ಕೊಟ್ಬಿಟ್ಟಿರ್ತಾನೆ. ತನ್ನ ಪಾಡಿ ತಾನು ವಿಲಾಸವಾಗಿ ಬದುಕಿರ್ತಾನೆ. ಅದರ ಪ್ಯಾರಲಲ್ಲಾಗಿ ಎಲ್ಲ ರಾಜಮನೆತನದಲ್ಲೂ ಎಲ್ಲ ಸಾಮ್ರಾಜ್ಯಗಳಲ್ಲಿರುವಂತೆ ಅರಮನೆ ಗುರುಮನೆ ಕಲ್ಚರ್ ಇರುತ್ತೆ. ಅರಮನೆ ಮಾಡೋದನ್ನ ಗುರುಮನೆ ಫೇಸ್ ಮಾಡ್ತಾನೆ ಇರುತ್ತೆ. ಇವತ್ತಿಗೂ ಇಂಡಿಯಾ ಅಥವಾ ಯಾವುದೇ ಡೆಮೋಕ್ರೆಟಿಕಲ್ ಸೆಟಪ್ ಅಥವಾ ಯಾವುದೇ ದೇಶ ನೋಡಿ, ಒಬ್ಬ ಗುರು ಇರ್ತಾನೆ, ಅವನು ಆಳ್ತಾ ಇರ್ತಾನೆ ಈ ಅರಮನೆನ. ಸೊ ಅದೇ ಅಯಾತುಲ್ಲಾ ಖಮೇನಿ ಕುಟುಂಬ ವಂಶಸ್ಥರು. ಅವರು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ನೀನು ಮಾಡ್ತಿರೋದು ತಪ್ಪು, ಈ ದೇಶನ ಹಿಂಗೆ ನಡೆಸಬೇಕು, ಈ ದೇಶದಲ್ಲಿ ಧರ್ಮನ ಕೂಡ ಲಿಬರಲ್ ಆಗಿ ಬಿಟ್ಟಿದ್ಯಾ, ಈ ಆರ್ಥಿಕತೆ ಬಿಟ್ಟಿದ್ಯಾ, ನೀನು ಎಲ್ಲದನ್ನೂ ಬಿಟ್ಬಿಟ್ಟಿದ್ಯಾ ಅಂತೇಳಿ ಅವನ್ನ ಹೊಡೆದಾಕಿ ಇವರು ಆ ಜಾಗಕ್ಕೆ ಬಂದರು. ಆ ಜಾಗಕ್ಕೆ ಬಂದ ತಕ್ಷಣ ಏನು ಮಾಡಿದ್ರು, ನಾನು ನಿಮ್ಗೆ ಲೇಮನ್ ಭಾಷೆ, ಸಾಮಾನ್ಯ ಭಾಷೆ, ಪಂಚತಂತ್ರ ಕತೆ ಹೇಳ್ತಾ ಇದ್ದೀನಿ. ಬಂದ ತಕ್ಷಣ ಏನು ಮಾಡಿದ್ರು, ನಂದು ಕಚ್ಚಾತೆ ಇಲ್ಲ, ನಾನು ಮಾರ್ಕೋತೀನೋ ಅಂದರು. ನನ್ನ ಸಂಪನ್ಮೂಲ, ನನ್ನ ಗಂಧ, ನಮ್ಮ ದೇಶನೂ ಹಂಗಿತ್ತಾನೆ, ನಮ್ಮ ಸಾಂಬಾರು ಪುಡಿ, ನನ್ನ ಚಿನ್ನ, ನನ್ನ ವಜ್ರ, ನನ್ನ KGF, ನನ್ನ ಸಂಪನ್ಮೂಲಗಳೇನಿದೆ, ನನ್ನ ಗಂಧ ಏನಿದೆ, ನನ್ನ ದೇಶದ ಕಲ್ಲಿದ್ಲಿರ್ಬೋದು, ಎಲ್ಲದನ್ನು ನಾನು ಮಾರ್ಕೋತೀನಿ, ನೀನು ಯಾರೋ ಕೇಳೋಕ್ಕೆ ಹೇಳಿದ ತಕ್ಷಣ ಒಪ್ಪಂದಗಳು ಕಿತ್ತೋಯ್ತು. ಸೊ ಅವನು ಅದನ್ನು ಇಟ್ಕೊಂಡು ದೇಶನ ಚಂದವಾಗಿ ಕಟ್ಟದ. ಇರಾನ್, ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಒಂದು ಅದ್ಭುತವಾದ ದೇಶ, ಆದರೆ ಮೂಲಭೂತವಾದ ದೇಶ, ತುಂಬ ಮೂಲಭೂತವಾದ ಶಿಯಾ ದೇಶ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲದ ತುಂಬ ಉಸಿರುಗಟ್ಟಿಸುವಂಥ ಕಾನೂನುಗಳನ್ನು ಮಾಡ್ಕೊಂಡಿರೋ ದೇಶ. ಅದರಲ್ಲಿ ಯಾವುದೇ ಇಲ್ಲ. ಅದಕ್ಕೆ ಖಮೇನಿ ಕುಟುಂಬವೇ ಕಾರಣ. ಅಲ್ಲಿ ಡೆಮಾಕ್ರೆಟಿಕ್ ಅನ್ನೋದನ್ನ ನೀವು ಬಾಯಿ ಮಾತಿಗೆ ಮಾತಾಡ್ಕೋಬೇಕಷ್ಟೇ. ಇಲ್ಲೆಲ್ಲ ಅದೇನಂದ್ರೆ ಸುಪ್ರೀಂ ಲೀಡರ್ ಅಂದಮೇಲೆ ಮುಗಿದೋಯ್ತು. ಅಧಿಕಾರ ವಿಕೇಂದ್ರೀಕರಣವನ್ನು ನಂಬುವ ನಾವು ಸುಪ್ರೀಂ ಲೀಡರ್ ಅಂದರೆ ಅರ್ಥ ಏನು? ದಟ್ಸ್ ಜಸ್ಟ್ ಎ ನಾರ್ಮಲ್ ಎಕ್ಸಾಂಪಲ್ ಟು ಮೇಕ್ ಸಿಂಪಲ್ ಆಗಿ. ಒಂದ್ಸಲಿ ಅವ್ರು ವಹಿಸ್ಕೊಂಡಾದ್ಮೇಲೆ ಮತ್ತೆ ಯಾರಿಗೂ ನೋಡಿ, ಅಲ್ಲಿ ಎಲೆಕ್ಟ್ ಮಾಡುವಂತ 70 ಜನ ಧರ್ಮಗುರುಗಳನ್ನು ಅವನೇ ಎಲೆಕ್ಟ್ ಮಾಡ್ತಾನೆ. ಅದ್ರಲ್ಲಿ ಇಷ್ಟೇ ಧರ್ಮಗುರುಗಳು ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನ ರೆಜಿಮ್ನೇ ಫಾಲೋ ಮಾಡ್ತಾರೆ. ಸೈನ್ಯನೂ ಅವನೇ ಡಿಸೈಡ್ ಮಾಡ್ತಾನೆ. ಒಂದು ತುಕಡಿಲಿ ಈ ಕಲರ್ ಶೂ ಇರಬೇಕು, ಅವ್ನು ಇಂಥವನು ನೇಮಕಾತಿ ಆಗ್ಬೇಕು, ಇಂಥವ್ನು ನೀನು ರಾಜೀನಾಮೆ ಕೊಡಬೇಕು ಅಂತ ಇವನೇ ಡಿಸಿಷನ್ ತಗೋತಾನೆ. ನೀನೀಗ ನನ್ನ ವಿರುದ್ಧ ಬಂಡಾಯ ಸ್ಟ್ರೈಕ್ ಮಾಡ್ಬೋದು ಅಂತ ಇವನೇ ಹೇಳ್ತಾನೆ. ಸೊ ಸುಪ್ರೀಂ ಲೀಡರ್ ಅನ್ನೋದು ನಿಮಗೆ ಗೊತ್ತಿರ್ತದೆ. ಕುದುರೆಶ್ಗಳು, ಅಜರ್ಬೈಜಾನ್ದೆಲ್ಲ ಹೋರಾಟಗಳೆಲ್ಲ ಏನೇನಾಗಿದೆ ಗೊತ್ತಿರ್ತದೆ. ಸೊ ಅವನೇನು ಮಾಡ್ದ, ನನ್ನ ಸಂಪನ್ಮೂಲ ನಾನು ಮಾಡ್ಕೋತೀನಿ ಅಂದಾಗ, ಇಂಡಿಯಾ ನಿಮಗೆ ಗೊತ್ತು ರೂಪಿ ಮತ್ತು ಡಾಲರ್ಗಳ ವಾರಲ್ಲಿದ್ವಿ. ನಾವು ಡಾಲರ್ ಅಂತ ಅಮೆರಿಕಾಗೆ ಹೋಗ್ಬೇಕಾಗಿತ್ತು. ಅಪ್ಪ ನಿನ್ನ ಹತ್ರ ನೀನು ದೊಡ್ಡಣ್ಣ ಅಂದ್ಕೊಂಡು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ಯಪ್ಪ, ಕತ್ತೆ ಒರೆಸ್ತಾ ಇದೆಯಾ ಬಾರ ಅಂದ್ಕೊಂಡು ಇರಾನ್ ಹತ್ರ ಹೋದ್ವಿ. ಸೊ ರೂಪಿಗಳಲ್ಲಿ ವ್ಯವಹಾರ ಆ ಕಾಲಕ್ಕೆ, ತುಂಬ ಹಿಂದಿನ ಕಾಲಕ್ಕೆ ಅಕ್ಕಿ ಮತ್ತು ಸಕ್ಕರೆ ವಸ್ತು ವಿನಿಮಯ ಪದ್ಧತಿ ಅವನು ಒಪ್ಕೊಂಡ ಖಮೇನಿ. ನಮ್ಮ ಬೇಸ್ ಕ್ಯಾಂಪ್ಗಳಿಗೆ ಒಪ್ಕೊಂಡ, ನಮ್ಮ ಎಂಬೆಸಿಗಳಿಗೆ ಒಪ್ಕೊಂಡ, ಸ್ವಲ್ಪ ಲಿಬರಲ್ ಆದ. ಆಮೇಲೆ ಇಂಟರ್ನ್ಯಾಷನಲ್ ಕಾನೂನುಗಳು ಆಗ ರೂಪುಗೊಳ್ತಾ ಇತ್ತು, ಎಷ್ಟು ದಿನಕ್ಕೆ ಪೆಟ್ರೋಲ್ ಕೊಡಬೇಕು ಅಂತ. ಅದು ಮುಂದಿನ ಇದರಲ್ಲಿ ಹೇಳ್ತೀನಿ ನಾನು. ಅದನ್ನು ಮೀರ್ತಾ ಇದ್ದ. ಏನದು ಹಮ್ರಾಜ್ ಜಲಸಂಧಿ ಇದೆಯಲ್ಲ, ಬಂದರು ಇದೆಯಲ್ಲ, 27 ಕಿಲೋಮೀಟರ್ ಉದ್ದ ಇದೆ. ಅದು ಈಗ ಮುಚ್ಚಿಬಿಟ್ಟಿದಾರಲ್ಲ. ಅದೇ ಅಲ್ಲ, ಮುಚ್ಚಿದ್ದೆಲ್ಲ ಹೊಡೆದಾಕಿದ್ದು ಇವರು. ನೀವು ಫಸ್ಟ್ ಅಟ್ಯಾಕೆ ಅದ್ರ ಮೇಲೆ, ಅದನ್ನ ಹೇಳ್ತೀನಿ ನಿಮಗೆ. ಅದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅದು 27 ಕಿಲೋಮೀಟರ್ ಅಗಲ, 3 ಕಿಲೋಮೀಟರ್, 27 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲ ಇರೋದು. ಚೀನಾಗ ಹೋಗ್ಬೇಕಾದ್ರೂ ಎಲ್ಲಿಗೆ ಹೋಗ್ಬೇಕಾದ್ರೂ ಅದೊಂದೇ ದಾರಿ ಇರೋದು, ಬೇರೆ ದಾರಿಗಳಿಲ್ಲ. ಮತ್ತೆ ಬೇರೆ ದೇಶಗಳು ಕೂಡ ಕ್ರಾಸ್ ಆಗೋದು ಅಲ್ಲೇನೆ. ನಡೆಸ್ತಾರೆ ಲಿಂಕ್ ಪಾಯಿಂಟ್, ಜಂಕ್ಷನ್, ರೈಲ್ವೆ ಜಂಕ್ಷನ್ ತರ. ಟ್ರಂಪ್ ಏನ್ ಮಾಡ್ತಾನೆ, 2 ವಾರಗಳ ಗಡುವು ಕೊಡ್ತೀನಿ, 2 ವಾರಗಳ ಗಡುವು ಕೊಡ್ತೀನಿ, ನೀವು ಇಂತಿಂಥ ಕಾರಣಗಳಲ್ಲಿ ಲಿಬರಲ್ ಆಗಬೇಕು, ನಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಹೋದರೆ ವಿ ಆರ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ಯು ಅಂತ. ಇದನ್ನು ಓಪನ್ ಆಗಿ ಅನೌನ್ಸ್ ಮಾಡ್ತಾನ, ಇದನ್ನು ರಾಜತಾಂತ್ರಿಕವಾಗಿ ಅನೌನ್ಸ್ ಮಾಡ್ತಾನ? ಮಾಡಲ್ಲ. ಇಲ್ಲಿ ಇನ್ನೂ ಇಸ್ರೇಲ್ ಪಿಕ್ಚರ್ಗೆ ಬಂದಿರಲ್ಲ.
ಅಲ್ಲ ಇದೆಲ್ಲವೂ ಆಗೋದು ಇಸ್ರೇಲ್ ಕಾರಣಕ್ಕೇನೆ. ಇಸ್ರೇಲ್ ಕಾರಣಕ್ಕೇನೆ ಅಮೆರಿಕ ಮಾಡ್ತಾ. ಅಮೆರಿಕಾಗಿರೋದು ಒಂದೇ ಸಮಸ್ಯೆ, ಆಧಿಪತ್ಯ. ಐ ಆಮ್ ದ ಬಾಸ್, ನಾನು ದೊಡ್ಡಣ್ಣ ಅಂತ ಇರೋದು ಅಷ್ಟೇ. 13,000 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ಅವ್ರಿಗೆ, ಇವ್ರಿಗೆಲ್ಲ ಸಂಬಂಧವೇ ಇಲ್ಲದ ಇವ್ರು ಯಾವ ಬಯಾಲಜಿಕಲ್ ಆರ್ಡರ್, ಜಿಯಾಲಜಿಕಲ್ ಆರ್ಡರ್, ಭೌಗೋಳಿಕ, ಕಾನೂನು ಯಾವುದ್ರಲ್ಲೂ ಸಂಬಂಧ ಇಲ್ಲದೆ ಇವರು. ರಿಸೋರ್ಸ್ಗೋಸ್ಕರ ಮತ್ತು ಆಧಿಪತ್ಯಕ್ಕೋಸ್ಕರ. ಅಲ್ಲಿ ಇವ್ರದ್ದು ಮಿಲಿಟರಿ ಬೇಸ್ ಕ್ಯಾಂಪ್ ಇಲ್ಲ. ಹಮಾಜ್ ಬಿಡಲ್ಲ. ಹಮಾಜ್ ಅಂತ ಒಂದು ದೈತ್ಯ ಸಂಘಟನೆ ಇದೆ, ಫತಾಹ್ ಅಂತ ಒಂದು ಪೊಲಿಟಿಕಲ್ ಸಂಘಟನೆ. ಹಮಾಜ್ ಅನ್ನೋದು ಒಂದು ಮಿಲಿಟರಿ ಸಂಘಟನೆ. ಅದನ್ನ ಇಸ್ರೇಲ್ನವರೇ ಸಾಕಿದ್ದು. ಇಸ್ರೇಲ್ ದೇಶಕ್ಕೆ ಹಮಾಸ್ ಬೇಕಾಗದಲ್ಲೇ ಹೋಯ್ತು. ಗಾಜಾ ಪಟ್ಟಿಲ್ ರೂಲ್ ಮಾಡ್ತಿರೋದೇ ಅವರು. ಟೆರರಿಸ್ಟ್ಗಳಿಂದ, ಭಯೋತ್ಪಾದಕರಿಂದ ರೂಲ್ ಅದು. ನಾವು ಭಯೋತ್ಪಾದಕರು ಅಂತೀವಿ, ಅವ್ರಿಗೆ ಅದು ಗೊತ್ತಲ್ಲ, ಪ್ರತ್ಯೇಕತಾವಾದಿ ಹೋರಾಟಗಾರರು. ಅದನ್ನ ಇರಾನ್ ಮಲತಾಯಿ ಧೋರಣೆ ತರ ಎತ್ಕೊಳ್ಳುತ್ತೆ. ನಾನು ನಿಮ್ಮಮ್ಮ ಬಾ ಅಂತ ತಗೊಂಡು ಫಂಡ್ ಮಾಡಕ್ ಶುರುವಾಯ್ತು. ಅಲ್ಲಿಂದ ಶುರುವಾಗಿದ್ದು ಇವೆರಡರ ವಾರ್.